ಅಕ್ಬರ್ ಬೀರ್ಬಲ್ ಕತೆ 1. ಕತೆಯ ಹೆಸರು ಬಾವಿಯಲ್ಲಿನ ನೀರು. ಒಂದು ದಿನ ಒಬ್ಬ ಜಮೀನ್ದಾರ್ ಒಬ್ಬ ರೈತನಿಗೆ ತನ್ನ ಸ್ವಲ್ಪ ಜಮೀನು ಮತ್ತು ಅದರಲ್ಲಿನ ಒಂದು ಚಿಕ್ಕ ನೀರಿನ ಬಾವಿಯನ್ನು ಸೇರಿ ಮಾರಾಟ ಮಾಡುತ್ತಾನೆ. ಆ ರೈತ ಮಾರನೇ ದಿನ ಜಮೀನಿಗೆ ಬಂದು ಆ ಬಾವಿಯಲ್ಲಿನ ನೀರನ್ನು ತನ್ನ ಹೊಲಕ್ಕೆ ಬಳಸಲು ಮುಂದಾಗುತ್ತಾನೆ. ಆದರೆ ಆ ಜಮೀನ್ದಾರ್ ರೈತನ ಹತ್ತಿರ ಬಂದು, ನಾನು ನಿನಗೆ ಜಮೀನು ಮತ್ತು ಬಾವಿಯನ್ನು ಮಾತ್ರ ಮಾರಿದ್ದು, ಅದರಲ್ಲಿನ ನೀರನ್ನಲ್ಲ. ನಿನಗೆ ನೀರು ಬೇಕು ಅಂದರೆ ಅದಕ್ಕೆ ನೀನು ಹೆಚ್ಚಿನ ಹಣ ಕೊಟ್ಟು ನೀರು ಬಳಸಬೇಕು ಎಂದು ಷರತ್ತು ಹಾಕುತ್ತಾನೆ. ಜಮೀನ್ದಾರ್ನ ಮಾತು ಕೇಳಿ ರೈತ ಕಂಗಾಲಾಗಿ ಬಿಡುತ್ತಾನೆ. ಈ ಸಮಸ್ಯೆಗೆ ಒಂದು ದಾರಿ ಹುಡುಕಲೆಂದು ಬೀರ್ಬಲ್ ಬಳಿಗೆ ಬಂದು ತನಗೆ ನ್ಯಾಯ ಕೊಡಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಬೀರ್ಬಲ್ ಜಮೀನಿನ ಹತ್ತಿರ ಬಂದು ರೈತನ ಮತ್ತು ಜಮೀನ್ದಾರರ ವಾದ ಕೇಳಿಸಿಕೊಳ್ಳುತ್ತಾನೆ. ಹಾಗೆ 2 ನಿಮಿಷಗಳ ನಂತರ ಬೀರ್ಬಲ್ ಹೇಳುತ್ತಾನೆ, ಜಮೀನ್ದಾರೇ, ನೀವು ಹೇಳುತ್ತಿರುವುದು 100ಕ್ಕೆ 100 ನಿಜ. ನೀವು ಈ ರೈತನಿಗೆ ಹೊಲ ಮತ್ತು ಬಾವಿ ಮಾತ್ರ ಮಾರಿರುವುದು, ಅದರಲ್ಲಿನ ನೀರನ್ನಲ್ಲ. ಈಗ ಈ ರೈತನಿಗೆ ಈ ಬಾವಿಯಲ್ಲಿನ ನೀರು ಬೇಡ. ಅವನು ಈ ಬಾವಿಗೆ ಬೇರೆ ನೀರನ್ನು ತುಂಬಿಸುತ್ತಾನೆ. ದಯವಿಟ್ಟು ನೀವು ಈ ತಕ್ಷಣವೇ ನಿಮ್ಮ ನೀರನ್ನು ಬೇರೆ ಕಡೆಗೆ ಸಾಗಿಸಿಕೊಳ್ಳಿ. ಇಲ್ಲವಾದಲ್ಲಿ ರೈತನಿಗೆ ಹೆಚ್ಚಿನ ಹಣ ಕೊಟ್ಟು ಇವನ ಬಾವಿಯಲ್ಲಿ ನಿಮ್ಮ ನೀರನ್ನು ಇರಿಸಿಕೊಳ್ಳಿ ಎಂದು ಹೇಳುತ್ತಾನೆ. ಬೀರ್ಬಲ್ನ ಮಾತುಗಳನ್ನು ಕೇಳಿ ಜಮೀನ್ದಾರರು ಆಶ್ಚರ್ಯಕ್ಕೆ ಗುರಿಯಾಗುತ್ತಾರೆ. ತನ್ನ ತಪ್ಪಿನ ಅರಿವಾಯಿತು ಎಂದು ರೈತನಲ್ಲಿ ಕ್ಷಮಾಪಣೆ ಯಾಚಿಸುತ್ತಾ ರೈತನಿಗೆ ಹೇಳುತ್ತಾರೆ, ಈ ಹೊಲ, ಬಾವಿ ಮತ್ತು ಬಾವಿಯಲ್ಲಿನ ನೀರು ಎಲ್ಲವೂ ನಿನ್ನದೇ. ನೀನು ಇದನ್ನು ಧಾರಾಳವಾಗಿ ಬಳಸಿಕೊಳ್ಳಬಹುದು ಎಂದು.